ಅಮ್ಮ. ಏನ್ಲಾ ಅರ್ಜೆಂಟಾಗಿ ಬಂದಲ್ಲ. ಏನ್ಲ ವಿಷಯ? ಆ ನನ್ಗೆ ಬರಕ್ಕಿಲ್ಲ ಅಂತ ಹೇಳಿಲ್ವ ಮಗ? ನನಗಂತೂ ಇಲ್ಲಿ ಇರಕ್ಕಾಗಕ್ಕಿಲ್ಲ. ತಿನ್ನಕ್ ನೆಟ್ಟು ಕೂಳಿಲ್ಲ. 3 ಹೊತ್ತು ಕೆಲಸ ಮಾಡ್ರಿ ಅಂತ ಪ್ರಾಣ ತಿಂತಾರೆ. ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಬದುಕಿರ ಅಂತ ನನಗೆಲ್ಲ ಮುಂದೆ ಇದು ದೊಡ್ಡ ರೋಗ ನನಗೆ. ಇಲ್ಲ ಕಣಲಿ. ನಾನಂತೂ ಇಲ್ಲಿ ಇರಕ್ಕಿಲ್ಲ. ಈಗ ಏನು ವಿಷಯ ಅಂತ ಬಾಯಿ ಮುಚ್ಕೊಂಡು ಪಟ 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 ಅಂತ ಹೇಳು. ಕೇಳಿಸ್ಕೊಂಡು ಮುಚ್ಕೊಂಡು ಹೋಯ್ತೀನಿ ಅಂತ ಅವ್ರ ಮನೆಗೆ ನೀನು. ಇಲ್ಲಿ ಇರಕ್ಕಿಲ್ಲ ನಾನಂತೂ ನೀ ಬಂಗಾರಿ ಮನೆಗೆ. ಏನೋ ಕೋಟಿ ಐತೆ ನೆಮ್ಮದಿಗಿರೋಣ ಅಂತ ಬಂದರೆ ಇವರೇ ತಿರುಪಿ ಎತ್ತ ಪರಿಸ್ಥಿತಿಗೆ ಬಂದವ್ರೆ. ಇನ್ನು ಇವ್ರ ಜೊತೆ ಸೇರ್ಕೊಂಡು ನಾನೇನು ತಿರುಪಿ ಎತ್ತಲಾ? ನಮ್ಗೆ ಅದೃಷ್ಟದ ಯೋಗ ಬಂದೈತೆ ಕಣಮ್ಮ ಇವಾಗ. ಏನ್ಲಾ ಬಂಗಾರಮ್ಮನ ಆಸ್ತಿ ಎಲ್ಲ ವಾಪಸ್ ಗೊತ್ತಾಯ್ತೋ ಏನು? ಓ, ಅಮ್ಮನ ಆಸ್ತಿ ಈಗಲೇ ಬರ್ತದೆ. ಏನು ಗೊತ್ತೇನಮ್ಮ, ನಮ್ಮೂರು ಪಕ್ಕದಾಗೆ ಗೌಡ್ರು ಮಗಳು. ಅವಳಿಗೆ ಏನು ಚೆನ್ನಾಗಿಲ್ವಂತೆ ನೋಡೋಕ್ಕೆ. ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ 10 ಎಕರೆ ಜಮೀನು, ಅರ್ಧ ಕೆಜಿ ಬಂಗಾರ, ಒಂದು ಕಾರು ಎಲ್ಲನೂ ಕೊಡ್ತಾರಂತೆ. ಆ ಹುಡ್ಗಿನ ಮದುವೆ ಮಾಡ್ಕೊಳ್ಳೋರ್ಗೆ ಸಿಗ್ತದೆ, ನಿನಗೆ ಯಾಕೆ ಸಿಗ್ತದೆ ತಿರ್ಬೋಕಿ? ಯಾಕಂದ್ರೆ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋ ಹುಡುಗ ನಾನೇ ಅಲ್ವಾ. ಏನ್ಲ ಹಿಂಗೆ ಹೇಳ್ತಿದ್ಯಾ ಶಾಕು? ಬಂಗಾರಮ್ಮ ಸುಮ್ಮನೆ ಬಿಡ್ತಾಳಿಲ್ಲ. ನೀನೇನಾರ ಇನ್ನೊಂದು ಮದುವೆ ಮಾಡ್ಕೊಬಿಟ್ರೆ? ಆ ಅಮ್ಮನೆ ಒಪ್ಪಿ ನಿಂತ್ಕೊಂಡು ಮದುವೆ ಮಾಡಿಸ್ತಿರೋದು ಕಣಮ್ಮ. ಆಸ್ತಿ ಸಿಗ್ತದೆ ಅಂತ ಹೇಳ್ಬಿಟ್ಟು, ನಾನು ಮದುವೆ ಮಾಡ್ಬಿಟ್ರೆ ಆಸ್ತಿ ಎಲ್ಲ ಸಿಗ್ತದೆ, ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ಬಿಟ್ಟು ಬೇಕು ಅಂತ ನೀನೇ ಮಾಡ್ತಿರೋದು ಕಣಮ್ಮ. ನೋಡು, ಅದಾಗದೇ ನಂತರ ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ, ಆದಷ್ಟು ಕದೇ ನೀನು ಒಂದು ಬುಟ್ಟಿಗೆ ಬೀಳ್ತಾ ಐತೆ ಅಂದರೆ ಯಾಕಮ್ಮ ಬಿಡ್ಬೇಕು ಹೇಳಿ ನೀನೇನೇ. ಮುಕ್ಕು ಬಂದಿದ್ದು ಅಮಿಕ ಬಿಡು ಮಗ, ಬಿಡಬೇಡ. ಅದೃಷ್ಟ ಲಕ್ಷ್ಮಿ ಬಾಕ್ಲು ತರ್ತಾಳೆ ನಮಗೆ. ಅಯ್ಯೋ 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 ಅಯ್ಯೋ, ಈ ಅಮ್ಮನೆ ಎಲ್ಲಿರ್ಬೇಕಾದ್ರೆ ನಾವ್ಯಾಕ್ಲ ಬಿಡ್ಬೇಕು? 10 ಎಕರೆ ತೋಟ ಅಂದ್ರೆ ಸುಮ್ಕೇನಿಲ್ಲ. ಅಂದ್ಬಿಡ್ಲ ಮಗ, ಹೆಂಗನ ಇರ್ಲಿ, ಒಂದು ಕೈ ಈ ಕಾಲು ಇಲ್ಲ ಅಂದ್ರೆ ಪರವಾಗಿಲ್ಲ ಕಣ, ಅಂತ ಅಂದ್ಬಿಡ್ಬೇಕು ನೀನು. ಅಂದ್ಬಿಟ್ಟಿದ್ದೀನಿ ಕಣಮ್ಮ. ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ಮುತ್ತು. ಎಂಥ ಸಿಹಿ ಸಿಹಿ ಸುದ್ದಿ ಹೇಳ್ಬಿಟ್ಟೆ ಕಣ ಮಗ ನೀನು. ಅಬ್ಬಬ್ಬ, ಸಿಹಿಯಾದ ಸುದ್ದಿ, ಎಂಥ ಸಿಹಿಯಾದ ಸುದ್ದಿ ಹೇಳ್ಬಿಟ್ಟಿದ್ಯಾ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಮಗ ಬಿಡ್ಬೇಡ, ಮದುವೆ ಮಾಡ್ಕೊಬಿಡು ಸರಿನಾ? ನೀನು ಎಂಡ್ರು ಇವಳಿಂದ ಏನು ಪ್ರಯೋಜನ ಇಲ್ಲ ಬಿಡು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಕಿತ್ತೋಗಿರೋಳು ಸುಮ್ಕೆನೇನಿಯಾ, ಆರಾಮಾಗಿ ಇದ್ಬಿಡು ನೀನಂತೂ ಸರಿನಾ? ಹ್ಞೂ ಅಮ್ಮ, ಅದಕ್ಕೆ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಈ ಕಿತ್ತೋಗಿರೋ ಜೊತೆ ಇರೋದಕ್ಕೆ ನಾನು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ದುಡ್ಡಾಗಿ ಹೆಂಗೋ ಇರ್ಬೋದ, ಕಾರ್ ಬರ್ತದಂತೆ. ನಾನು ನೀನು ಕಾರ ಓಡಾಡ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿದ್ದು ಬಾ. ಅತ್ತೆ, ನೀವ್ ಯಾವಾಗ ಬಂದ್ರಿ? ಅಯ್ಯೋ, ಈಗ ತಾನೇ ಬಂದೆ ಕಣವ, ಈಗ ತಾನೇ ಬಂದೆ. ನನ್ನ ಮಗ ಏನೋ ವಿಷಯ ಹೇಳ್ತಿದ್ದ, ಅದಕ್ಕೆ ನಾನು ಕೇಳಿಸ್ಕೊತಾ ಇದ್ದೆ. ಏನೋ ಹೇಳ್ತಾವನಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೀಗೆ ಬಂದಿದ್ದು. ರೀ, ನೀವು ಇನ್ನೊಬ್ಳನ್ನ ಕಟ್ಕೊತಾ ಇದ್ದೀರಲ್ಲ, ನಿಜವಾಗೂ ನನಗೆ ಕೈ ಬಿಡಕ್ಕಿಲ್ಲ ತಾನೇ? ಎಲ್ಲರ ಉಂಟ ಚಿನ್ನ, ಅವಳು ನೋಡಕ್ ಖರಾಬಾಗವಳೆ. ನೀನ್ ಒಳ್ಳೆ ಫಿಗರು, ನೀನ್ ಬಿಟ್ಬಿಡ್ತೀನ ನಾನು ಹೇಳು? ಆಮೆಗಿಂದ ಬಿಟ್ಬಿಟ್ರೆ ಅಂತ ಭಯ ನನಗೆ. ನೋಡು, ನಾವೆಲ್ಲ ದುಡ್ಡಿಗೋಸ್ಕರ ಅಷ್ಟೇನೇ ತಾನೇ ಇಷ್ಟಪಡ್ತಿರೋದು ಹುಡುಗಿನ ನೀವು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋದು. ಆಮೇಲೆ ಅವಳ ಮ್ಯಾಗೇನೆಲ್ಲ ಹೋಗಿ ಶಾನೆ ಆಗೋಗ್ಬಿಟ್ಟು ನನ್ನನ್ನು ಕಡ್ಗಣ್ಸಕ್ಕಿಲ್ಲ ತಾನೇ? ಅಯ್ಯೋ ಸೊಸೆ, ನನ್ನ ಮಗ ಅಂತೋನಲ್ಲ ಕಣವ. ನನ್ನ ಮಗ ಮುದ್ದು ಬಂಗಾರ. ಇನ್ನೂ 10 ಜನನ ಕಟ್ಕೊಂಡ್ರೆ ನಿನ್ನನ್ನು ಮಾತ್ರನೇ ಲವ್ ಮಾಡ್ತಾನೆ. ಏನು, ಇನ್ನೂ 10 ಜನನ? ಅಲ್ಲ, ಅಷ್ಟು ಲವ್ ನಿನ್ ಮ್ಯಾಲೆ ಅಂತ ಹೇಳ್ದೆ ಅಷ್ಟೇ. ನೀನು 10 ಜನನ ಕಟ್ಕೊಂಡ್ರು ನೀನೇ ಎಲ್ಲ ಅಂತ ಹೇಳ್ಬಿಟ್ಟು. ನೋಡವ, ನೀನೇನು ಬೇಜಾರು ಮಾಡ್ಕೋಬೇಡ. ನನ್ನ ಮಗನ ಮೇಲೆ ಪೂರ್ತಿ ನನಗೆ ನಂಬಿಕೆ ಐತಪ್ಪ. ನನ್ನ ಮಗ ಭಾಳ ಒಳ್ಳೆನು, ಅಪ್ರಂಜಿ ಚಿನ್ನ ನನ್ನ ಮಗ. ಎಂಥದೋ ಹುಡುಗಿನ ಗಂಟೆ ಹಾಕ್ತಿದ್ದೀರಾ, ಪರವಾಗಿಲ್ಲ. ನೋಡಕ್ ಬೇರೆ ಸಂದಕ್ಕಿಲ್ಲ, ಆದರೂ ಪರವಾಗಿಲ್ಲ. ಹೆಂಗೋನುವೆ ಎಲ್ಲನೂ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಎಲ್ಲರೂ ಚೆನ್ನಾಗಿರ್ಬೇಕು ನಂಗಂತೂ. ಮೂವತ್ತೆ, ಅದಕ್ಕೇನೆ ಅಮ್ಮನೂ ಒಪ್ಕೊಂಡ್ರದು ಈ ಮದ್ವಿಗೆ. ಅತ್ತೆ, ಎಲ್ಲರೂ ಇವಾಗ ನೀವು ಹೋಗ್ಬಿಟ್ಟು ಮನೆ ನೋಡ್ಕೊಂಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾ ಇತ್ತು. ಹುಡುಗಿನ ಒಂದ್ಸಲ ನೋಡ್ಕೊಂಬಿಟ್ಟು ಬರ್ರಿ, ನಾವು ನೋಡ್ಕೊಂಬಿಟ್ಟು ಬಂದಿದ್ದೀವಿ ಅಂತ. ಅಮ್ಮ ಫೋನಾಗೆಲ್ಲ ಮಾತಾಡೈತಂತೆ ಎಲ್ಲ ವಿಷಯನೂ. ಇವ್ರು ಹೋಗ್ಬಿಟ್ಟು ಹುಡುಗಿ ನೋಡ್ಕೊಂಬಿಟ್ಟು ಬರಬೇಕು. ನನಗಂತೂ ಹೋಗೋಕ್ಕೆ ಒಂಥರ ನೋವಾಯ್ತದೆ. ಅತ್ತೆ, ನೀವಿಬ್ಬರೇ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬನ್ನಿ ಸರಿನಾ? ಆ ಹೋಗನಮ್ಮ. ಏನೋ ನಿನ್ನಂತ ಸೊಸೆನ ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸೇ ಒಪ್ಪಕ್ಕಿಲ್ಲ. ಆದ್ರೂ ಅತ್ತೆ, ನಮ್ಮಮ್ಮ ಹೇಳ್ದಂಗೆ ಕೇಳೋದು. ನಮ್ಮಮ್ಮ ಹಂಗೆ ಹೇಳಿರೋದು, ನಿಂಗೆ ಎಲ್ಲ ಒಳ್ಳೇದಾಯ್ತದೆ ಅಂತ. ಅದಕ್ಕೆ ಹಂಗೆ ಮಾಡ್ತಿರೋದು. ಅತ್ತೆ, ಬನ್ನಿ ಒಳಗಡೆ, ಕಾಪಿ ಇಕ್ತೀನಿ, ಕಾಪಿ ಕುಡಿಯೋರಂತೆ ಬನ್ನಿ. ಆಮೇಕಿಂದ ಹೆಣ್ಣು ನೋಡ್ಕೊಂಬಿಟ್ಟು ಬರಕ್ಕೆ ಹೋಗಿವ್ರಂತೆ. ಬನ್ನಿ, ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಸರಿ ನಡಿಯಮ್ಮ ಉಳ್ಬೇಡ. ಲೋ, ನೋಡಿಲ್ಲ ಒಳಗಡಿಕೆ? ಯಾಕೆ ಹಿಂಗೆ ಒಳ್ಳೆ ಮೂತಿ ಹಿಂಗೆ ಇಕ್ಕೊಂಡು ನಿಂತ್ಕೊಬಿಟ್ಟಿದ್ಯಾ? ಏನಿಲ್ಲ ಕಣಮ್ಮ, ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಿದ್ಯಲ್ಲ, ಅದಕ್ಕೆ ಹೊಸಿ ಬೇಜಾರಾಯ್ತಾಯ್ತು ನನಗೂ. ಅದಕ್ಕೆ ಸುಮ್ಮನೆ ಬೇಜಾರಾಗಿ ನಿಂತ್ಕೊಂಡಿದ್ದೆ. ಇವಾಗ ನಮ್ಮ ಅತ್ತೆನೂ ಬಂತು. ಒಳಗಡೆ ಹೋಗ್ರಿ, ಕಾಪಿಗೆ ಇಕ್ತೀನಿ ಅಂತ ಕೂರಿಸ್ದೆ ಹೋಗಿ. ಹಿಂಗೆ ನನಗೂ ಬೇಜಾರಾಯ್ತೈತೆ ಕಣಮ್ಮ. ಏನು ಮಾಡೋದು ಅಂತಲೂ ಗೊತ್ತಾಯ್ತಿಲ್ಲ. ಲೇ ಮೂದೇವಿ, ಅವಳು ಸಂಡಕ್ಕಿಲ್ಲ ನೋಡಕ್ಕೆ. ಗಂಡಸರು ಸಂಡಕ್ಕಿಲ್ದ್ರೆ ಹುಡುಗಿಯರಿಂದ ಏನು ಕೊಯ್ತಾರೆ? ನೋಡು, ನಿನ್ನ ಗಂಡ ಮದುವೆ ಮಾಡ್ಕೊಂಡ್ರು ಅವಳಿಗೆ ಬರೋ ಅರ್ಧ ಕೆಜಿ ಬಂಗಾರ ಎಲ್ಲ ನಿಂದೇನೇನಿಯಾ? ನಿಜವಾಗೂ ನಾನು ಯಾಕೆ ಸುಳ್ಳು ಹೇಳಿ ನನ್ನ ಮಗಳು ಜೀವನ ಹಾಳು ಮಾಡಕ್ಕೆ ನನಗೇನ ಎರಡ್ದೈತಾ? ನೋಡು, ಅವಳಿಗೆ ಬರೋ ಕಾರು ನಿಂದೆ, ಅವಳಿಗೆ ಬರೋ ಒಡವೆನೂ ನಿಂದೆ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಸರಿನಾ? ಎಲ್ಲ ಅವಳು ಕಾರ್ ತಗೊಬಿಟ್ಟು ಬರ್ತಾಳಲ್ಲ, ಅವಳನ್ನ ಮನೆಗೆ ಬಿಟ್ಬಿಟ್ಟು ನೀನು ನಿನ್ನ ಗಂಡ ಇಬ್ರು ಕಾರಾಗೆ ಜುಯ್ ಅಂತ ಓಡಾಡಿ ಸೂಪರಾಗಿರ್ತದೆ ಸರಿನಾ? ಸುಮ್ಕೆನೆಯಾ ಅವಳನ್ನ ಮನೆಗೆ ಹೋಗುತ್ತು ಕೂರ್ಸೋದು. ಮನೆಗೆ ಮುಸ್ರೆ ತಿಕ್ಕದ ಪಾತ್ರೆ ತೊಳೆಯಕ್ಕೆ ಇಕ್ಕನ. ನಾನು ನೀನು ಅಳಿಯಂದ್ರು ಎಲ್ಲರೂ ಟ್ರಿಪ್ ಹೊಡ್ಕೊಂಬಿಟ್ಟು ಬಂದ್ರೆ ಆಗಕ್ಕಿಲ್ವಾ? ಅದೇ ಪ್ಲಾನ್ ಮಾಡ್ಕೊಂಡಿದೀಯ ನಾನು ಇರೋದು. ನಿನ್ನ ತಲೆನಾಗ ನನ್ನ ಸಗಣಿ ಗಿಗಣಿ ತುಂಬ್ಕೊಂಡಿದ್ದೀಗ ಅಂತ.
ಹಾ, ನಿನ್ ಪ್ಲಾನು ಸೂಪರ್ ಆಗೈತೆ ಕಣಮ್ಮ. ಮತ್ತೆ ನಿಮ್ಮ ಅಮ್ಮ ಅಂದ್ರೆ ಸುಮ್ಕೆನೇನೆ ನನಗೇನು ತಲೆಗೆಲ್ಲ ಕೆಟ್ಬಿಟ್ಟೈತೆ ಅಂತ ಅನ್ಕೋಬಿಟ್ಟಿದ್ಯಾ ಹೆಂಗ್ ಸಿಕ್ರಂಗೆ ಪಿಲಾನ್ ಮಾಡಕ್ಕೆ? ಭಾಳ ಜೋಪಾನವಾಗಿ ಪಿಲಾನ್ ಮಾಡೀನಿ ನಾನು. ಅಳಿಯಂದ್ರು ಇಲ್ಲೇ ಇರ್ತಾರೆ ನೋಡಕ್ ನೀನ್ ಸಂದಕ್ಕಿರೋದು ಅವಳಲ್ಲ. ನೀನ್ ಬಿಟ್ಟು ನಿನ್ ಗಂಡ ಎಲ್ಲೂ ಹೋಗಕ್ಕಿಲ್ಲ. ಅವಳನ್ನ ಬೇಕಾದ್ರೆ ಬಿಡ್ತಾನೆ ನೀನ್ ಬಿಡಕ್ಕಿಲ್ಲ. ಆದ್ರೆ ಆಸ್ತಿ ಆಸ್ತಿ ಪ್ರಶ್ನೆ ಅಲ್ವಾ? ಸೌಖ್ಯವಾಗಿರ್ಬೇಕಲ್ವಾ ನಾವು? ಅದಕ್ಕೆ ಈ ತ್ಯಾಗ ಮಾಡಲೇಬೇಕು. ಎಲ್ಲ ಒಂದ್ ಮೂಲೆಗೆ ಬಿದ್ದಿರ್ತಾಳೆ ತಗ. ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ಬಾ ಸುಮ್ಕೆನೇನೆ ಹೋಗಿ ಇವ್ನು ನೋಡ್ಕೊಂಬಿಟ್ಟು ಬರ್ಲಿ. ಹೇಳ್ಬೇಕು ಅಳಿಯಂದ್ರಿಗೆ ಒಂದ್ಸಲ ಹುಡುಗಿ ಹೆಂಗಿದ್ರು ಒಪ್ಕೊಬಿಡಿ ನೀವು. ಆಮೇಕಿಂದ ಸಂಡಕ್ಕಿಲ್ಲ ಸಂಡಕ್ಕಿಲ್ಲ ಅಂತ ಆಮೇಲೆ ರಿಜೆಕ್ಟ್ ಮಾಡ್ಬಿಟ್ರೆ ಯಾಕೆ ಬೇಕು? ಹ್ಞೂ ಕಣಮ್ಮ. ನೋಡ್ಲ ಮಗ, ಇವಾಗ ಮಾತ್ರನೇ ನೀನು ನಿಮ್ಮ ಅತ್ತೆ ಹೇಳ್ದಂಗೆ ಕೇಳು ಮದುವೆ ಆಗಗಂಟ. ಮದುವೆ ಎಲ್ಲ ಆಯ್ತು, ನಿಮ್ಮ ಅತ್ತೆ ಮಾತ್ರ ಕೇಳಕ್ಕೆ ಹೋಗ್ಬೇಡ ಸರಿನಾ? ನಿಮ್ಮ ಅತ್ತೆ ಕಂತ್ರಿ ಸರಿ ಇಲ್ಲ, ಆಸ್ತಿ ಎಲ್ಲ ಒಡೆಯೋಕ್ಕೆ ಏನು ಬೇಕಾದರೂ ಪ್ಲಾನ್ ಮಾಡ್ತಾಳೆ. ಅಂಥ ದೊಡ್ಡ ಕಂತ್ರಿ ನಾಯಿ ಕಿತ್ತೋದಳು ನಿಮ್ಮ ಅತ್ತೆ. ಮದುವೆ ಆಗಗಂಟ ನೀನೇ ದೇವರು ನೀನೇ ಒಳ್ಳೆಯರು ಹಂಗೆ ಹಿಂಗೆ ಅಂತ ಹೇಳು. ಆಯಿತು ಸರಿ ಅಂತ ಅವಳು ಹಂಗೆ ಇರ್ತಾಳೆ. ಮದುವೆ ಎಲ್ಲ ಮಾಡ್ಕೊಟ್ಮೇಲೆ ನಾನು ನೀನು ಆಮೇಲೆ ಹೊಸ ಸೊಸೆ ಎಲ್ಲ ಬ್ಯಾರೆ ಎಲ್ಲನ ಹೊಂಟೋಗಿದ್ದು ಬಿಡೋಣ. ಇವ್ರು ಹಿಂಗೆ ಬಿದ್ದಿರಲಿ ಸರಿನಾ? ಇವಳ ಜೊತೆ ಏನಾರ ಇದ್ರೆ ಇವಳೇ ಬಡ್ಡಿ ಬಂಗಾರಮ್ಮ ಅನ್ನಂಗೆ ದೊಡ್ಡದಾಗ ಬಿಲ್ಡಪ್ ಕೊಟ್ಕೊಂಡು ದೌಲತ್ತಾಗ ಅದು ಇದು ಅಂತ ಹೇಳ್ಬಿಟ್ಟು ಓಡಾಡ್ತಿದ್ದಾಳೆ. ಅದೇ ನಾನು ನೀನು ಅವಳು ಇದ್ಬಿಟ್ರೆ ನಮ್ಮದೇ ರಾಜ್ಭಾರ. ಈ ಬಡ್ಡಿ ಬಂಗಾರಮ್ಮ ಏನು, ನಾನೇ ದೊಡ್ಡ ಬಡ್ಡಿ ಬಂಗಾರಮ್ಮ ಆದಂಗೆ ಆಗೋಗ್ಬಿಡ್ತೀನಿ. ಮಗ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡ. ಆದರೆ ಈ ಬಂಗಾರಮ್ಮಂಗೆ ಮಾತ್ರ ಯಾವ ವಿಷಯನೂ ಗೊತ್ತಾಗಬಾರ್ದು. ಹಂಗೆ ಮೇಂಟೈನ್ ಮಾಡ್ಬೇಕು ನೀನಂತೂ ಸರಿನಾ? ಹ್ಞೂ ಸರಿ ಕಣಮ್ಮ, ನೀನು ಹೇಳ್ದಂಗೆ ನೀ ಆಯಿತು. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆತೈತೆ. ಅಪ್ಪ ಅಷ್ಟು ಅಂತ ನಾವು ಜಮೀನು ನೋಡಿಲ್ಲ ಏನು ನೋಡಿಲ್ಲ. ಬಂಗಾರ ಮುಂದಂತೂ ನಮಗೆ ಮಣ್ಣು ಮಸಿ ಏನು ಸಿಗಕ್ಕಿಲ್ಲ. ಅದನ್ನು ಸಿಗ್ತದಲ್ಲಮ್ಮ, ಖುಷಿ ಪಡ್ಬೇಕು. ಅದಕ್ಕೇ ನೀನು ಹೇಳ್ದಂಗೆ ಮಾಡ್ತೀನಿ. ಹ್ಞೂ ನಾನು ನೀನು ಅವಳು ಚೆನ್ನಾಗಿರೋಣ. ಅಮ್ಮ ಅಂದ ಚಂದ ಕಟ್ಕೊಂಡು ಏನಾಗಬೇಕು? ಈ ಬಿತ್ರಿ ನೋಡಕ್ಕೆ ಚೆನ್ನಾಗವಳೆ. ಮುರುವಾದಿನೇ ಕೊಡೋಕ್ಕಿಲ್ಲ ನನಗೆ. ಹೆಂಗೆ ಸಿಕ್ಕರಂಗೆ ಆಡ್ತಾಳೆ. ನಮ್ಮ ಅತ್ತೆ ಅಷ್ಟೇ ಹೊಳಿಯೋನ ಮುರುವಾದಿನೇ ಕೊಡೋಕ್ಕಿಲ್ಲ ಕಣಮ್ಮ ನನಗೆ. ಏನು ಮುರುವಾದಿ ಬುಟ್ಟೆ ಇದೀವಲ್ಲ ಹಂಗೆ ಆಡ್ತಾಳೆ. ನೀನು ತಲೆ ಕೆಡಿಸ್ಕೊಬೇಡ. ನೀನು ಬಿಟ್ಬಿಡ್ತೀನ ನಾನು? ಇಷ್ಟು ಪ್ರೀತಿಯಿಂದ ಸಾಕಿರೋ ನೀನು ಬಿಡ್ತೀನ? ಬಂಗಾರಮ್ಮಂಗೆ ಸರಿಯಾಗಿ ಚಳ್ಳೆ ಹಣ್ಣು ತಿನ್ಸನ ಸುಮ್ಮನಿರು. ಅದಕ್ಕೆ ಅಲ್ವೇ ನೀನು ಬಾಮ ಅಂತ ಕರೆದಿದ್ದು. ಒಳ್ಳೆ ಪಿಲನ್ ಹಾಕ್ಕೊಂಡಿದ್ದೀನಿ ಬಾಮ ಅಂತ. ನೀನು ನನ್ನ ಜೊತೆ ಇರಮ್ಮ ಸಾಕು. ನೀನು ನಾನು ಏನು ಬೇಕಾದ್ರೂ ನಿನಗೆ ಸಾಧನೆ ಮಾಡಿ ತೋರಿಸ್ತೀನಿ ನಿನಗೆ ಸರಿನಾ? ಇದು ಚೆನ್ನಾಗಿರೋದು ಅಂದರೆ ಮಗ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಆ ಬಂಗಾರಿಗೊಂದು ಕಾಲ ನನಗೊಂದು ಕಾಲ. ಎಂಥ ಒಳ್ಳೆ ಕಾಲ ಬಂದ್ಬಿಡ್ತು ನನಗೆ. ನಂಬಕ್ಕೇನೇ ಆಯ್ತಿಲ್ಲ. ಆ ದೇವರು ತಿಮ್ಮಪ್ಪ ಕಣ್ಬಿಟ್ಬಿಟ್ಟ ಅಂತ ಅನ್ನಿಸ್ತದೆ ಮಗ. ನೋಡು, ಈ ವಿಷಯ ನನ್ನ ಇನ್ನ ಮಧ್ಯೆ ಮಾತ್ರ ಇರಲಿ. ಇಲ್ಲ ಬಂಗಾರಮ್ಮ ಮದುವೆನ ತಪ್ಪಿಸ್ಬಿಡ್ತಾಳೆ. ಮಗಳನ್ನ ಸ್ಟಾರ್ಟಿಂಗಿಗೆ ಚೆನ್ನಾಗೆ ನೋಡ್ಕ, ಆಮೇಗಿಂದ ಹೋಗೋದು ಬಿಸಾಕು. ನಿನ್ನ ದುಡ್ಗೋಸ್ಕರ ಮಾರಾಟ ಮಾಡ್ತಾವಳೆ ಅಂದರೆ ಅವಳಿನ ಎಂಡ್ರದ್ ಬೇಡ ಇವಳು. ಯಾವಳ ನಿಯತ್ತಾಗಿರೋ ಹೆಂಡತಿ ಆಗಿದ್ದಿದ್ರೆ ಗಂಡನ ಬಿಟ್ಟು ಕೊಟ್ಬಿಟ್ಟಿರೋಳ ಕೋಟಿ ಬರ್ತದೆ ಅಂದ್ರೂ ಯಾವ ಬೇವರ್ಸಿನೂ ಬಿಟ್ಟು ಕೊಡ್ತಾ ಇರಲಿಲ್ಲ. ಸುಮ್ಕೆನೆಯ ದೌಲತ್ತುಗಳು ಅವು ಇವು ಇವಳವೆಲ್ಲನೂ. ಗಂಡ ಬೇಕಿಲ್ಲ ಅವಳಿಗೆ, ದುಡ್ಡು ಬೇಕು ಅಷ್ಟೇನೆಯ. ಅವಳಿಗೂ ದುಡ್ಡು ಬೇಕು, ನಿಂಗೂ ದುಡ್ಡು ಬೇಕು ಅಷ್ಟೇ. ಅವಳಿಗೂ ಪ್ರೀತಿ ಬೇಡ, ನಿನಗೂ ಪ್ರೀತಿ ಬೇಡ, ನಂಗೆ ಇದು ಬಿಡು. ನೋಡು ಬಂಗಾರಮ್ಮ ಬಂದಾಗ ಏನು ಮಾತಾಡಬೇಡ. ಬೇಜಾರೇನೋ ಅನ್ನಂಗೆ ಇರ್ಬೇಕು ನೀನು. ಸರಿ ಕಣಮ್ಮ, ನನಗೂ ಗೊತ್ತು. ನೀನು ಹೇಳ್ದಂಗೆನೇ ಇರ್ತೀನಿ ಬಿಡು. ನನಗೇನಾದರೂ ನೀನು ಹೆಂಗೆ ಹೇಳಿದ್ರೆ ಹಂಗೆ ನೆನೆಯ ಕೇಳ್ತೀನಿ. ನೀನು ಏನು ಹೇಳಿದ್ರು ಅದನ್ನೇ ನೆನೆಯ ಮಾಡ್ತೀನಿ. ಸರಿ ತಾನೇ? ಈಗ ಬಾ ಸುಮ್ಕೆ ನೆನೆಯ. ಗೊತ್ತರಿನ ಒಳಗಡಿಕೆ ಕೇಳಿಸ್ಕೊಬಿಟ್ರೆ ಕಷ್ಟ. ಬಾ ಸುಮ್ಮನೆ ಕೂತ್ಕೊಬಿಡೋಣ. ಸರಿ.